ಹಾಯ್, ನಮಸ್ಕಾರ ಸ್ನೇಹಿತರೆ. ಈಗ ಡೈಲಿ ನಾವು ಹಲವಾರು ವಿಧದ ಕ್ಯಾನ್ಸರ್ ಕಾಯಿಲೆಗಳನ್ನು ನಾವು ನೋಡುತ್ತಿದ್ದೇವೆ. ಅದರಲ್ಲಿ ಮಹಿಳೆಯರಿಗೆ ಹೆಚ್ಚಾಗಿ ಕಾಡುವುದು ಸ್ತನ ಕ್ಯಾನ್ಸರ್. ಇಂಗ್ಲಿಷ್ನಲ್ಲಿ ಇದನ್ನ ಬ್ರೆಸ್ಟ್ ಕ್ಯಾನ್ಸರ್ ಅಂತಾರೆ. ಗ್ರಾಮೀಣ ಭಾಗದ ಮಹಿಳೆಯರಿಗೆ ಇದರ ಬಗ್ಗೆ ಹೆಚ್ಚಾಗಿ ಗೊತ್ತಿರುವುದಿಲ್ಲ. ಹೀಗಾಗಿ ಪ್ರತಿ ವರ್ಷ ಸಾವಿರಾರು ಮಹಿಳೆಯರು ಈ ಒಂದು ಕಾಯಿಲೆಗೆ ಬಲಿಯಾಗುತ್ತಿದ್ದಾರೆ. ಮೆಡಿಕಲ್ ಫೀಲ್ಡ್ ಎಷ್ಟೇ ಮುಂದುವರೆದಿದ್ದರೂ ಸ್ತನ ಕ್ಯಾನ್ಸರ್ಗೆ ಬಲಿಯಾಗುವ ಮಹಿಳೆಯರ ಸಂಖ್ಯೆ ಮಾತ್ರ ಕಡಿಮೆಯಾಗ್ತಾ ಇಲ್ಲ. ಇದಕ್ಕೆ ಮೇನ್ ರೀಸನ್ ಈ ಡಿಸೀಸ್ ಬಗ್ಗೆ ಅಷ್ಟಾಗಿ ಗೊತ್ತಿಲ್ಲದೆ ಇರೋದು. ಕೆಲವರಿಗೆ ಸ್ತನ ಕ್ಯಾನ್ಸರ್ ಬಂದ ನಂತರ ರೋಗ ಲಕ್ಷಣಗಳು ಕಾಣಿಸಿಕೊಳ್ಳುತ್ತವೆ, ಇನ್ನು ಕೆಲವರಿಗೆ ಕಾಣಿಸುವುದಿಲ್ಲ. ಹೀಗಾಗಿ ಪ್ರತಿ ಮಹಿಳೆ 30 ವರ್ಷ ದಾಟಿದ ನಂತರದಲ್ಲಿ ಒಮ್ಮೆ ಸ್ತನ ಕ್ಯಾನ್ಸರ್ ಪರೀಕ್ಷೆ ಮಾಡಿಸಿಕೊಳ್ಳುವುದು ಒಳ್ಳೆಯದು. ಹಾಗಿದ್ರೆ ಸ್ತನ ಕ್ಯಾನ್ಸರ್ ಪತ್ತೆ ಹಚ್ಚುವುದು ಹೇಗೆ? ಸ್ತನ ಕ್ಯಾನ್ಸರ್ ಪತ್ತೆ ಹಚ್ಚಲು ಹಲವಾರು ಪರೀಕ್ಷೆಗಳಿವೆ. ಅದರಲ್ಲಿ ಬಹಳ ಮುಖ್ಯವಾದ ಪರೀಕ್ಷೆ ಅಂದರೆ ಅದು ಮಾಮೋಗ್ರಫಿ. ಇದು ಸ್ತನ ಕ್ಯಾನ್ಸರ್ ಬಗ್ಗೆ ಮಾಹಿತಿ ಕೊಡುತ್ತದೆ. ಎಕ್ಸ್ರೇ ಬಳಸಿ ಸ್ತನದ ಭಾಗದಲ್ಲಿ ಗಂಟು ಅಥವಾ ಅಸಹಜ ಬದಲಾವಣೆಯನ್ನು ಕಂಡುಹಿಡಿಯಲಾಗುತ್ತದೆ. ಒಂದು ವೇಳೆ ಈ ರೀತಿ ಏನಾದರೂ ಇದ್ದರೆ ತಕ್ಷಣ ಕ್ಯಾನ್ಸರ್ ರೋಗ ತಜ್ಞರನ್ನು ಭೇಟಿಯಾಗಿ ಮಾಹಿತಿ ಪಡೆದುಕೊಳ್ಳುವುದು ಒಳ್ಳೆಯದು. ಒಂದು ವೇಳೆ ಮಹಿಳೆ 30 ವರ್ಷ ದಾಟಿದ್ದರೆ ವರ್ಷಕ್ಕೊಮ್ಮೆ ಈ ಪರೀಕ್ಷೆ ಮಾಡಿಸಿಕೊಳ್ಳುವುದು ಒಳ್ಳೆಯದು. ಇದಕ್ಕೆ ತಗಲುವ ಖರ್ಚು 1000ರಿಂದ 3500 ರೂಪಾಯಿಗಳು. ಸರ್ಕಾರಿ ಮತ್ತು ಪ್ರೈವೇಟ್ ಆಸ್ಪತ್ರೆಗಳಲ್ಲಿ ಈ ಪರೀಕ್ಷೆ ಮಾಡಲಾಗುತ್ತೆ. ಸರ್ಕಾರಿ ಆಸ್ಪತ್ರೆಯಲ್ಲಿ ನೀವು ಫ್ರೀ ಆಗಿ ಟೆಸ್ಟ್ ಮಾಡಿಸಿಕೊಳ್ಳಬಹುದು. ಇದನ್ನು ಬಿಟ್ಟು ಬೇರೆ ಟೆಸ್ಟ್ಗಳು ಕೂಡ ಮಹಿಳೆಯ ಸ್ತನ ಕ್ಯಾನ್ಸರ್ ಪತ್ತೆ ಹಚ್ಚಲು ಇವೆ. ಅಲ್ಟ್ರಾಸೌಂಡ್ ಟೆಸ್ಟ್. ಸ್ತನಗಳ ಸೈಜ್ ದೊಡ್ಡದಾಗಿದ್ದರೆ ಅಲ್ಟ್ರಾಸೌಂಡ್ ಪರೀಕ್ಷೆಯನ್ನು ಮಾಮೋಗ್ರಫಿ ಟೆಸ್ಟ್ ಜೊತೆಗೆ ಅಡ್ವೈಸ್ ಮಾಡುತ್ತಾರೆ. 30 ವರ್ಷಕ್ಕಿಂತ ಕಡಿಮೆ ವಯಸ್ಸಿನ ಮಹಿಳೆಯರ ಸ್ತನದಲ್ಲಿ ಗಂಟು ಕಂಡು ಬಂದಿದ್ದರೆ ವೈದ್ಯರು ಅಲ್ಟ್ರಾಸೌಂಡ್ ಪರೀಕ್ಷೆಯನ್ನು ಅಡ್ವೈಸ್ ಮಾಡುತ್ತಾರೆ. ಇದಕ್ಕೆ ಸುಮಾರು 800ರಿಂದ 2000 ಖರ್ಚಾಗಬಹುದು. MRI ಟೆಸ್ಟ್. ಇದೊಂದು ಹೆಚ್ಚಿನ ರೆಸಲ್ಯೂಷನ್ ಪರೀಕ್ಷೆಯಾಗಿದ್ದು ಕ್ಯಾನ್ಸರ್ ರೋಗವನ್ನು ಆರಂಭದಲ್ಲಿ ಅಂದರೆ ಸ್ಟಾರ್ಟಿಂಗ್ ಸ್ಟೇಜ್ನಲ್ಲಿ ಪತ್ತೆ ಹಚ್ಚಲು ನೆರವಾಗುತ್ತದೆ. ಮೆಮೊಗ್ರಫಿ ಮತ್ತು ಅಲ್ಟ್ರಾಸೌಂಡ್ ಪರೀಕ್ಷೆಯಲ್ಲಿ ಒಂದು ವೇಳೆ ಗೊಂದಲಗಳು ಕಂಡು ಬಂದರೆ ವೈದ್ಯರು MRI ಪರೀಕ್ಷೆ ಮಾಡಿಸಲು ಹೇಳಬಹುದು. ತುಂಬಾ ಹೆಚ್ಚಿನ ತೊಂದರೆಯಲ್ಲಿರುವ ಮಹಿಳೆಯರಿಗೆ ಇದು ಅವಶ್ಯಕ ಎಂದು ಹೇಳಲಾಗುತ್ತೆ. ಕ್ಯಾನ್ಸರ್ ಫಸ್ಟ್ ಸ್ಟೇಜ್ ಪತ್ತೆ ಹಚ್ಚಲು ಇದು ನೆರವಾಗುತ್ತದೆ. ಅಂದರೆ ಮಹಿಳೆಗೆ ಸ್ತನ ಕ್ಯಾನ್ಸರ್ ಇದೆಯೇ ಅಥವಾ ಇಲ್ಲವೇ ಎಂಬುದನ್ನು ಇದರಿಂದ ಕಂಡುಹಿಡಿಯಬಹುದು. ಇದಕ್ಕೆ ಸುಮಾರು 6000ದಿಂದ 15000 ಖರ್ಚಾಗಬಹುದು. ಬಯೋಪ್ಸಿ. ಸ್ತನ ಭಾಗದಲ್ಲಿ ಇರುವಂತಹ ಗಂಟು ನಿಜವಾಗಲೂ ಕ್ಯಾನ್ಸರ್ ಆಗಿದೆಯೇ ಅಂತ ಕನ್ಫರ್ಮೇಷನ್ಗೆ ಈ ಪರೀಕ್ಷೆ ಮಾಡಲಾಗುತ್ತದೆ. ಸ್ತನದ ಭಾಗದಲ್ಲಿ ಸೋಂಕು ಉಂಟಾಗಿದೆ ಅಥವಾ ಇಲ್ಲವೇ ಎಂಬುದನ್ನು ಇದು ಹೇಳುತ್ತದೆ. ಒಟ್ಟಿನಲ್ಲಿ ಕ್ಯಾನ್ಸರ್ ಇರುವುದನ್ನು ದೃಢೀಕರಿಸುವ ಪರೀಕ್ಷೆ ಇದಾಗಿದೆ. ಅಂಗಾಂಶವನ್ನು ಸೂಜಿ ಮೂಲಕ ಹೊರತೆಗೆದು ಲ್ಯಾಬ್ನಲ್ಲಿ ಪರೀಕ್ಷೆ ಮಾಡಲಾಗುತ್ತದೆ. ಈ ಪರೀಕ್ಷೆ 5000ದಿಂದ 15000 ಒಳಗೆ ಇರಬಹುದು. ಹಾಗಿದ್ರೆ ಮಹಿಳೆಯರು ಯಾವಾಗ ಪರೀಕ್ಷೆ ಮಾಡಿಸಿಕೊಳ್ಳಬೇಕು? ಒಂದು ವೇಳೆ ಮಹಿಳೆಯರು ತಮ್ಮ ಸ್ತನದ ಭಾಗದಲ್ಲಿ ನೋವು, ಗಂಟು, ನಿಪ್ಪಲ್ ಭಾಗದಿಂದ ಡಿಸ್ಚಾರ್ಜ್, ಸ್ತನದ ಭಾಗದಲ್ಲಿ ಬದಲಾವಣೆ ಕಂಡು ಬಂದರೆ ತಕ್ಷಣವೇ ವೈದ್ಯರನ್ನು ಸಂಪರ್ಕಿಸಿ ಮಾಹಿತಿ ಪಡೆದುಕೊಳ್ಳುವುದು ಉತ್ತಮ. ಒಂದು ವೇಳೆ ಕುಟುಂಬದಲ್ಲಿ ಯಾರಿಗಾದರೂ ಸ್ತನ ಕ್ಯಾನ್ಸರ್ ಇದ್ದರೆ 30 ವರ್ಷ ದಾಟಿದ ನಂತರದಲ್ಲಿ ಪರೀಕ್ಷೆ ಮಾಡಿಸಿಕೊಳ್ಳುವುದು ಒಳ್ಳೆಯದು. ಇನ್ನು 40 ವರ್ಷ ಕಳೆದ ನಂತರದಲ್ಲಿ ಪ್ರತಿ ಮಹಿಳೆ ಪ್ರತಿ ವರ್ಷ ಮಾಮೋಗ್ರಫಿ ಪರೀಕ್ಷೆ ಮಾಡಿಸಿಕೊಳ್ಳುವುದು ತುಂಬಾ ಉತ್ತಮ. ಇವತ್ತಿಗೆ ಇಷ್ಟೇ ಸ್ನೇಹಿತರೆ. ಹೋಪ್ ನಿಮಗೆ ವಿಡಿಯೋ ಇಷ್ಟ ಆಗಿದೆ ಅನ್ಕೋತೀನಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.